Hello, dear students. Welcome to Abhyasa Karnataka YouTube platform. Dear second PUC students, ನಿಮ್ಗೆ ನೀಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ನ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ಹಾಕೋದಿಕ್ಕೆ. ನೋಡಿ ನೋಟಿಫಿಕೇಶನ್ ಬಿಟ್ಟಿರೋ ಅಂತದ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಬಂದು 7th February 2025 ಅಂದ್ರೆ ಇವತ್ತಿಂದ ಹಿಡಿದು 7th March ವರೆಗೂ ಟೈಮ್ ಇದೆ. ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಓಕೆನಾ, ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡೋದಿಕ್ಕೆ. ಲಾಸ್ಟ್ ಡೇಟ್ ಟು ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಪೇ ಮಾಡೋದಿಕ್ಕೆ ಲಾಸ್ಟ್ ಬಂದು 7th March. ಸೊ 7th March ನಿಮ್ಗೆ ಅಪ್ಲೈ ಮಾಡೋದಿಕ್ಕೆ ಲಾಸ್ಟ್ ಡೇಟ್. ಕರೆಕ್ಷನ್ಸ್ ಏನಾದ್ರೂ ಇದ್ರೆ ಕರೆಕ್ಷನ್ಸ್ ಏನಾದ್ರೂ ಇದ್ರೆ ನಿಮ್ಗೆ ಯಾವತ್ ಮಾಡ್ಬೋದು ಅಂದ್ರೆ 9ನೇ ತಾರೀಕು ಮಾಡ್ಬೋದು. ಈಗ 7th March ನಿಮ್ದು ಅಪ್ಲೈ ಮಾಡಿ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಏನಾದ್ರೂ ನೀವು ಸ್ವಲ್ಪ ಎಡಿಟ್ ಮಾಡ್ಬೇಕು, ಕರೆಕ್ಷನ್ ಮಾಡ್ಬೇಕು ಅಂತಂದ್ರೆ 9th March ಇಂದ 11th ವರೆಗೂ ಟೈಮ್ ಇರುತ್ತೆ. ಆ ಟೈಮಲ್ಲಿ ಮಾಡ್ಕೋಬಹುದು. ಅದಾದ್ಮೇಲೆ ಮತ್ತೆ ಅವರು ನಿಮ್ಗೆ ಟೈಮ್ ಮಾಡಿ ಕೊಡಲ್ಲ. ಓಕೆನಾ. ಫೀಸ್ ಬಂದು ಜನರಲ್ ಕ್ಯಾಟಗರಿ ಅವ್ರಿಗೆ 1700 ಇರುತ್ತೆ. ಜನರಲ್ EWS OBC NCL ನಾನ್ ಕ್ರಿಮಿ ಲೇಯರ್ಗೆ 1600 ಇರುತ್ತೆ. ಅಂಡ್ SC ST ಥರ್ಡ್ ಜೆಂಡರ್ ಅವರಿಗೆ 1000 rupees ಫೀಸ್ ಇರುತ್ತೆ. ಔಟ್ಸೈಡ್ ಇಂಡಿಯಾ ಅವರಿಗೆ 9500 ಇರುತ್ತೆ. ಓಕೆನಾ. ಮತ್ತೆ ನಿಮ್ಗೆ ಸಿಟಿ ಇಂಟಿಮೇಶನ್ ಬಂದು April 26th ಬಿಡ್ತಾರೆ. ಡೌನ್ಲೋಡಿಂಗ್ ಆಫ್ ಅಡ್ಮಿಟ್ ಕಾರ್ಡ್ಸ್, ನಿಮ್ಗೆ ಅಡ್ಮಿಟ್ ಕಾರ್ಡ್ನ ಯಾವತ್ತು ಡೌನ್ಲೋಡ್ ಮಾಡ್ಕೋಬಹುದು ಅಂದ್ರೆ May 1st. ನಿಮ್ಗೆ ಈಗಾಗಲೇ ಗೊತ್ತಿದೆ ನೀಟ್ ಎಕ್ಸಾಮ್ ಬಂದು 4th May ಇರುತ್ತೆ. ಓಕೆನಾ. COVID-19 ಮುಂಚೆ ನಿಮ್ಗೆ ಹೇಗಿತ್ತು ಪ್ಯಾಟರ್ನ್ ಎಕ್ಸಾಮು, ಅದೇ ತರ ಪ್ಯಾಟರ್ನ್ ಇವಾಗ ಫಾಲೋ ಮಾಡ್ತಿದ್ದಾರೆ. ಲಾಸ್ಟ್ ಇಯರ್ ಎಲ್ಲ ನೀವು 200 ಕ್ವೆಶನ್ಸ್ಗೆ ಬರ್ದಿದ್ರಿ, 200 ಮಿನಿಟ್ಸ್ ಟೈಮ್ ಇತ್ತು. ಬಟ್ ಈ ವರ್ಷ ಬಂದು 180 ಕ್ವೆಶನ್ಸ್ 180 ಮಿನಿಟ್ಸ್ ಇರುತ್ತೆ. ಟೈಮಿಂಗ್ಸ್ ಬಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಎಕ್ಸಾಮ್ ಇರುತ್ತೆ. ಓಕೆನಾ. ಓಕೆನಪ್ಪ. ಮತ್ತೆ ನೀವೇನಾದ್ರೂ ಅಡ್ಮಿಟ್ ಕಾರ್ಡ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಿಕ್ಕೆ ಎಲ್ಲ ಇಲ್ಲಿ ಲಿಂಕ್ ನ ಕೊಟ್ಟಿರ್ತಾರೆ. ಆ, ನೋಡೋಣ ಅದನ್ನ. ಮತ್ತೆ ಡಿಕ್ಲರೇಷನ್ ಆಫ್ ರಿಸಲ್ಟ್ಸ್ ಯಾವತ್ತು ಡಿಕ್ಲೇರ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ಇಟ್ ಇಸ್ ಟೆಂಟಿಟಿವ್, ಇದೇನ್ ಪರ್ಮನೆಂಟ್ ಅಲ್ಲ, ಟೆಂಟಿಟಿವ್ ಆಗಿ ಕೊಟ್ಟಿದ್ದಾರೆ. ಇಷ್ಟು ನೀಟ್ ಎಕ್ಸಾಮ್ ಬಗ್ಗೆ ಡೀಟೇಲ್ಸ್. ಯಾವತ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ, ಯಾವತ್ ಎಂಡ್ ಆಗುತ್ತೆ, ಎಷ್ಟಿರುತ್ತೆ ಫೀಸು, ಮತ್ತೆ ನಿಮ್ದು ಎಕ್ಸಾಮ್ ಯಾವತ್ತು, ಯಾವ ಪ್ಯಾಟರ್ನ್ ಎಲ್ಲ ಇಲ್ಲಿ ಇದೆ. ಇನ್ನ ಒಂದ್ಸತಿ ನೋಡ್ಕೊಳ್ಳಿ. ಓಕೆ. ಥ್ಯಾಂಕ್ ಯು ಸೋ ಮಚ್.